ತೀರ್ಪನ ಪ್ರಶ್ನೆ seeking sanction ಅಂತ ಹೇಳಿದ್ದಾರೆ. The order also says it is the duty of the complainant to seek approval ಅಂತ. Therefore there is no fault found in any of the complainants in approaching the governor. ಆಮೇಲೆ 17A of the PC Act Prevention of Corruption ಅಲ್ಲಿ ಅವ್ರು ಹೇಳಿದ್ದಾರೆ ಪೊಲೀಸ್ ಆಫೀಸರ್ನೇ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಏನು ಬೇಕಾಗಿಲ್ಲ. that this could have gone before the governor because ಅವ್ರದ್ದು ಒಂದು ಆರ್ಗ್ಯುಮೆಂಟ್ ಇತ್ತು, ಇಲ್ಲ 17A ಇಟ್ಸ್ ಓನ್ಲಿ ದ ಪೊಲೀಸ್ ಆಫೀಸರ್ ಯಾಕೆಂದರೆ ಹೀ ಈಸ್ ಎಕ್ವಿಪ್ಡ್ ಲೀಗಲಿ ಅಂತ. ದ್ಯಾಟ್ ಹ್ಯಾಸ್ ಆಲ್ಸೋ ಬೀನ್ ನೆಗೆಟೆಡ್. ಆಮೇಲೆ ಗವರ್ನರ್ ಟು ಆ್ಯಕ್ಟ್ ವಿತ್ ದಿ ಏಡ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆನೂ ಅವರು ತೀರ್ಮಾನ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ in exceptional cases the governor can take an independent decision. And what is most important in judgment alli enantandre in this case it projects one such exception anta the judgment says. hangadre ee case alli idu exceptional circumstances alli ಈ ಕೇಸಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಹೇಳಿದ್ದಾರೆ ಅವ್ರ ಮಾತು ತಗೋಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಹಿ ಕ್ಯಾನ್ ಟೇಕ್ ಅನ್ ಇಂಡಿಪೆಂಡೆಂಟ್ ಡಿಸಿಷನ್ ಅಂತ ಹೇಳಿದ್ದಾರೆ. ಆ್ಯಂಡ್ ದಿ ಇಂಡಿಪೆಂಡೆಂಟ್ ಡಿಸಿಷನ್ ದಟ್ ಹಿ ಟುಕ್, the Honorable High Court has held that there can be no fault is found with the independent decision that was taken anta. ಇನ್ನೊಂದು ಆ ಫೈಲ್ ಇಂಟರ್ನಲ್ ಫೈಲ್ was produced before the court. The Honorable High Court has gone through in detail about the file and the contents of the file. ಅವ್ರೇನು ಹೇಳ್ತಾರೆ, ಕಾರಣ ಎಲ್ಲ ಇದೆ ಫೈಲಲ್ಲಿ. ಆ ಕಾರಣ ಈಗ ನಾವು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಮುಂದೆ ಫಾರ್ ದ ಫಸ್ಟ್ ಟೈಮ್ ಅದನ್ನು ತಗೊಂಡು ಬರೋದು ಬೇಕಾಗಿರಲ್ಲ. ಅದು ಸ್ಪೆಷಲ್ ಕೋರ್ಟಲ್ಲಿ ದೇ ಕ್ಯಾನ್ ರೇಸ್ ಆಲ್ ದೀಸ್ ಇಶ್ಯೂಸ್. ಆ್ಯಂಡ್ ದಟ್ ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಅವರು ಹೇಳ್ತಿದ್ರು ಗವರ್ನರ್ದು. ಆ್ಯಂಡ್ ಹೈಕೋರ್ಟ್ has held that there is application of mind. In fact, he says that there is abundant application of mind ಅಂತ ಹೇಳ್ತಾರೆ, which means that governor ತುಂಬ ಡೀಟೇಲ್ ಆಗಿ ಇದರಲ್ಲಿ ಹೋಗಿದ್ದಾರೆ. ಸೊ ಯು ಕೆನಾಟ್ ಅಲೆಜ್ ದಟ್ there was non application of mind ಅಂತ. ಆಮೇಲೆ with respect to opportunity of hearing to be given in a 17A, what the High Court feels is that opportunity of hearing is not required because what was required was giving the party a notice, giving them an opportunity of responding to what the allegations are. ಅದೆಲ್ಲ ಮಾಡಿದ್ದಾರೆ, ಡೀಟೇಲಾಗಿ ಮಾಡಿದ್ದಾರೆ. ಅಕ್ಯೂಸ್ಡ್ ಅವ್ರದ್ದು ಡೀಟೇಲ್ ರೆಸ್ಪಾನ್ಸ್ ಬಂದಿದೆ. ಸೊ ಇಟ್ ವಾಂಟ್ ಬಿ ರಿಕ್ವೈರ್ಡ್ ಅಂತ ಹೈಕೋರ್ಟ್ ಹೇಳಿದ್ದಾರೆ. ಇನ್ನೊಂದು ಗವರ್ನರ್ ಹೇಸ್ಟಾಗಿ ಆರ್ಡರ್ ಮಾಡಿದ್ರು, ತುಂಬ ಬೇಗ ಈ ಆರ್ಡರ್ ಮಾಡಿದ್ರು ಅಂತ. ಅದ್ರ ಬಗ್ಗೆನೂ ದ ಕೋರ್ಟ್ ಹೋಲ್ಡ್ಸ್ ದ್ಯಾಟ್ ಇಟ್ ವಾಸ್ ನಾಟ್ ಇನ್ ಹೇಸ್ಟ್. ಇನ್ನೊಂದು, ಬೇಗ ಆರ್ಡರ್ ಮಾಡಿದರೆ ಇಟ್ ಡಸ್ ನಾಟ್ ಮೀನ್ ದ್ಯಾಟ್ ದಿ ಆರ್ಡರ್ ಶುಡ್ ಬಿ ವಿಶಿಯೇಟೆಡ್. ಸೊ ವಿಚ್ ಮೀನ್ಸ್ ದ್ಯಾಟ್ ಅದು ಬೇಗ ಆದರೆ ಡಿಲೇ ಆದರೆ ಅದಲ್ಲ, ಆರ್ಡರ್ ಸರಿಗಿದೆಯೋ ಇಲ್ವೋ ಅಂತ ಬರೀ ಹೇಳಬೇಕು. ಸೊ ಇಟ್ ಈಸ್ ನಾಟ್ ಡನ್ ಇನ್ ಹೇಸ್ಟ್ ಅಂತ. ಆಮೇಲೆ ದ ಕೋರ್ಟ್ ಹೆಲ್ಡ್ ದ್ಯಾಟ್ ಈ ಆರ್ಡರ್ ಇಟ್ ಈಸ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು 17A ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಗವರ್ನರ್ಸ್ ಅಪ್ರೂವಲ್. ಇಟ್ ಡಸ್ ನಾಟ್ ಗೋ ಅಂಡರ್ ದ BNSS. ಯಾಕೆಂದರೆ ಅದರಲ್ಲಿ ಅಂಡರ್ 218 ಇದೆಯಲ್ಲ, ಅದರ ಬಗ್ಗೆ ಎಲ್ಲ ಇದು ಬರೀ 17A ಮೇಲೆ ಅಂತ ಕ್ಲಿಯರ್ ಆಗಿ ಮಾಡಿದ್ದಾರೆ. ಇನ್ನೊಂದು, ಇಟ್ ರಿಕ್ವೈರ್ಸ್ ಇನ್ವೆಸ್ಟಿಗೇಷನ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಕೋರ್ಟ್ ಏನು ಅಬ್ಸರ್ವ್ ಮಾಡಿದ್ದಾರೆ ಅಂತಂದರೆ ದಿ ಫ್ಯಾಮಿಲಿ ಈಸ್ ಇನ್ವಾಲ್ವ್ಡ್ ಅಂತ. ಪೀಪಲ್ ಇನ್ವಾಲ್ವ್ಡ್ ಆರ್ ಫ್ಯಾಮಿಲಿ ಅಂತ ಆರ್ಡರ್ ಬಂದಿದೆ, which means that there is a direct connection and therefore this is a matter that requires investigation. ಮೇಡಮ್, ನೀವು ಆರ್ಗ್ಯೂ ಮಾಡೋ ಟೈಮಲ್ಲಿ ಒಂದು ಮೆನ್ಷನ್ ಮಾಡ್ತೀರಾ, CM ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ. ತೀರ್ಪನ ಪ್ರಶ್ನೆ seeking sanction ಅಂತ ಹೇಳಿದ್ದಾರೆ. The order also says it is the duty of the complainant to seek approval anta. Therefore there is no fault found in any of the complainants in approaching the governor. ಆಮೇಲೆ 17A of the PC Act Prevention of Corruption ಅಲ್ಲಿ ಅವ್ರು ಹೇಳಿದ್ದಾರೆ ಪೊಲೀಸ್ ಆಫೀಸರ್ನೇ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಏನು ಬೇಕಾಗಿಲ್ಲ. that this could have gone before the governor because ಅವ್ರದ್ದು ಒಂದು ಆರ್ಗ್ಯುಮೆಂಟ್ ಇತ್ತು, ಇಲ್ಲ 17A ಇಟ್ಸ್ ಓನ್ಲಿ ದ ಪೊಲೀಸ್ ಆಫೀಸರ್ ಯಾಕೆಂದರೆ ಹೀ ಈಸ್ ಎಕ್ವಿಪ್ಡ್ ಲೀಗಲಿ ಅಂತ. ದ್ಯಾಟ್ ಹ್ಯಾಸ್ ಆಲ್ಸೋ ಬೀನ್ ನೆಗೆಟೆಡ್. ಆಮೇಲೆ ಗವರ್ನರ್ ಟು ಆ್ಯಕ್ಟ್ ವಿತ್ ದಿ ಏಡ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳ್ತಿದ್ರಲ್ಲ, ಅದ್ರ ಬಗ್ಗೆನೂ ಅವರು ತೀರ್ಮಾನ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ in exceptional cases the governor can take an independent decision. And what is most important in judgment alli enantandre in this case
ಇಟ್ ಪ್ರೊಜೆಕ್ಟ್ಸ್ ಒನ್ ಸಚ್ ಎಕ್ಸೆಪ್ಷನ್ ಅಂತ ದಿ ಜಜ್ಮೆಂಟ್ ಸೇಸ್. ಹಾಗಾದರೆ ಈ ಕೇಸಲ್ಲಿ ಇದು ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸಲ್ಲಿ ಈ ಕೇಸಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನು ಹೇಳಿದ್ದಾರೆ ಅವ್ರ ಮಾತು ತಗೋಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಹಿ ಕ್ಯಾನ್ ಟೇಕ್ ಅನ್ ಇಂಡಿಪೆಂಡೆಂಟ್ ಡಿಸಿಷನ್ ಅಂತ ಹೇಳಿದ್ದಾರೆ. ಆ್ಯಂಡ್ ದಿ ಇಂಡಿಪೆಂಡೆಂಟ್ ಡಿಸಿಷನ್ ದಟ್ ಹಿ ಟುಕ್, the Honorable High Court has held that there can be no fault is found with the independent decision that was taken anta. Innondu a file, internal file was produced before the court. The Honorable High Court has gone through in detail about the file and the contents of the file. Aur ಏನು ಹೇಳ್ತಾರೆ, ಕಾರಣ ಎಲ್ಲ ಇದೆ ಫೈಲಲ್ಲಿ. ಆ ಕಾರಣ ಈಗ ನಾವು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಮುಂದೆ ಫಾರ್ ದ ಫಸ್ಟ್ ಟೈಮ್ ಅದನ್ನು ತೊಗೊಂಡು ಬರೋದು ಬೇಕಾಗಿರಲ್ಲ. ಅದು ಸ್ಪೆಷಲ್ ಕೋರ್ಟಲ್ಲಿ ದೇ ಕ್ಯಾನ್ ರೇಸ್ ಆಲ್ ದೀಸ್ ಇಶ್ಯೂಸ್. ಆ್ಯಂಡ್ ದಟ್ ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಅವರು ಹೇಳ್ತಿದ್ರು ಗವರ್ನರ್ದು. ಆ್ಯಂಡ್ ಹೈಕೋರ್ಟ್ has held that there is application of mind. In fact, he says that there is abundant application of mind ಅಂತ ಹೇಳ್ತಾರೆ, which means that ಗವರ್ನರ್ ತುಂಬ ಡೀಟೇಲ್ ಆಗಿ ಇದರಲ್ಲಿ ಹೋಗಿದ್ದಾರೆ. ಸೊ ಯು ಕೆನಾಟ್ ಅಲೆಜ್ ದಟ್ there was ನಾನ್ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ. ಆಮೇಲೆ ವಿತ್ ರೆಸ್ಪೆಕ್ಟ್ ಟು ಆಪರ್ಚುನಿಟಿ ಆಫ್ ಹಿಯರಿಂಗ್ ಟು ಬಿ ಗಿವನ್ ಇನ್ ಅ 17A, what the High Court feels is that opportunity of hearing is not required, because what was required was giving the party a notice, giving them an opportunity of responding to what the allegations are. ಅದೆಲ್ಲ ಮಾಡಿದ್ದಾರೆ, ಡೀಟೇಲಾಗಿ ಮಾಡಿದ್ದಾರೆ. ಅಕ್ಯೂಸ್ಡ್ ಅವ್ರದ್ದು ಡೀಟೇಲ್ ರೆಸ್ಪಾನ್ಸ್ ಬಂದಿದೆ. ಸೊ ಇಟ್ ವಾಂಟ್ ಬಿ ರಿಕ್ವೈರ್ಡ್ ಅಂತ ಹೈಕೋರ್ಟ್ ಹೇಳಿದ್ದಾರೆ. ಇನ್ನೊಂದು, ಗವರ್ನರ್ ಹೇಸ್ಟಾಗಿ ಆರ್ಡರ್ ಮಾಡಿದ್ರು, ತುಂಬ ಬೇಗ ಈ ಆರ್ಡರ್ ಮಾಡಿದ್ರು ಅಂತ, ಅದ್ರ ಬಗ್ಗೆನೂ ದ ಕೋರ್ಟ್ ಹೋಲ್ಡ್ಸ್ ದ್ಯಾಟ್ ಇಟ್ ವಾಸ್ ನಾಟ್ ಇನ್ ಹೇಸ್ಟ್. ಇನ್ನೊಂದು, ಬೇಗ ಆರ್ಡರ್ ಮಾಡಿದರೆ ಇಟ್ ಡಸ್ ನಾಟ್ ಮೀನ್ ದ್ಯಾಟ್ ದಿ ಆರ್ಡರ್ ಶುಡ್ ಬಿ ವಿಶಿಯೇಟೆಡ್. ಸೊ ವಿಚ್ ಮೀನ್ಸ್ ದ್ಯಾಟ್ ಅದು ಬೇಗ ಆದರೆ ಡಿಲೇ ಆದರೆ ಅದಲ್ಲ, ಆರ್ಡರ್ ಸರಿಗಿದೆಯೋ ಇಲ್ವೋ ಅಂತ ಬರೀ ಹೇಳಬೇಕು. ಸೊ ಇಟ್ ಇಸ್ ನಾಟ್ ಡನ್ ಇನ್ ಹೇಸ್ಟ್ ಅಂತ. ಆಮೇಲೆ ದ ಕೋರ್ಟ್ ಹೆಲ್ಡ್ ದ್ಯಾಟ್ ಈ ಆರ್ಡರ್ ಇಟ್ ಇಸ್ ರಿಸ್ಟ್ರಿಕ್ಟೆಡ್ ಓನ್ಲಿ ಟು 17A ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಗವರ್ನರ್ಸ್ ಅಪ್ರೂವಲ್. ಇಟ್ ಡಸ್ ನಾಟ್ ಗೋ ಅಂಡರ್ ದ BNSS, ಯಾಕೆಂದರೆ ಅದರಲ್ಲಿ ಅಂಡರ್ 218 ಇದೆಯಲ್ಲ, ಅದರ ಬಗ್ಗೆ ಎಲ್ಲ ಇದು ಬರೀ 17A ಮೇಲೆ ಅಂತ ಕ್ಲಿಯರಾಗಿ ಮಾಡಿದ್ದಾರೆ. ಇನ್ನೊಂದು, ಇಟ್ ರಿಕ್ವೈರ್ಸ್ ಇನ್ವೆಸ್ಟಿಗೇಷನ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಕೋರ್ಟ್ ಏನು ಅಬ್ಸರ್ವ್ ಮಾಡಿದ್ದಾರೆ ಅಂತಂದರೆ, ದಿ ಫ್ಯಾಮಿಲಿ ಈಸ್ ಇನ್ವಾಲ್ವ್ಡ್ ಅಂತ, ಪೀಪಲ್ ಇನ್ವಾಲ್ವ್ಡ್ ಆರ್ ಫ್ಯಾಮಿಲಿ ಅಂತ ಆರ್ಡರ್ ಬಂದಿದೆ, ವಿಚ್ ಮೀನ್ಸ್ ದ್ಯಾಟ್ ದೆರ್ ಇಸ್ ಅ ಡೈರೆಕ್ಟ್ ಕನೆಕ್ಷನ್ and therefore this is a matter that requires investigation. ಮೇಡಮ್, ನೀವು ಆರ್ಗ್ಯೂ ಮಾಡೋ ಟೈಮಲ್ಲಿ ಒಂದು ಮೆನ್ಷನ್ ಮಾಡ್ತೀರಾ, CM ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ.